ಪ್ರಾರಂಭ ಮಾಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಚತುಷ್ಕಪರ್ದಾ ಯಾ ದೇವಿ ಚತುರಾಸ್ಯಾದಿಭಿಸ್ತುತಾ ಚತುರ್ವೇದೋದಿತ ಗುಣ ಚತುರ್ಮೂರ್ತೆರ್ಹರೇ ಪ್ರಿಯಾ. ಇದರಲ್ಲಿ ಚತುಷ್ಕಪರ್ದಾ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲದರಲ್ಲೂ ಅದೇ ಇದೆ. ಏನು ಅಂತಂದ್ರೆ ಚತುಷ್ಕಪರ್ದ, ಚತುಃ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ಕೂಡ ಸಮಾನವಾದಂತಹದ್ದು. ಕಪರ್ದ ಅನ್ನುವಂತಹದ್ದು ಸಿಂಹಿಯನ್ನ ಹೇಳತ್ತೆ. ಚತುಷ್ಕಪರ್ದ ಅನ್ನುವಂಥದ್ದಕ್ಕೆ ಅನೇಕ ಅರ್ಥಗಳಿದ್ರೂ ಕೂಡ ಕೈಗಳು ಅನ್ನುವ ಅರ್ಥವನ್ನು ಇಟ್ಟುಕೊಳ್ಳಬಹುದು, ಅಥವಾ ಕಪರ್ದ ಅಂತನ್ನೋದಕ್ಕೆ ಸಿಂಹದ ಮೇಲೆ ಕುಳಿತವಳು, 4 ಕಾಲುಗಳುಳ್ಳ ಸಿಂಹಗಳ ಮೇಲೆ ಕುಳಿತವಳು ಅನ್ನುವ ಅರ್ಥವನ್ನ ಇಟ್ಟುಕೊಳ್ಳಬಹುದು. ಉಗ್ರಃ ಕಪರ್ದಿ ಶ್ರೀಕಂಠ ಅಂತ ಜಟಾಜೂಟ ಅಂತನೂ ಅರ್ಥ, ಜಟೆ ಉಳ್ಳವರು ಅಂತ ಅರ್ಥ. ಅಲ್ಲಿರುವ ಕಪರ್ದ ಶಬ್ದಕ್ಕೆ ಬೇರೆ ಅರ್ಥ. ಇಲ್ಲಿ ಚತುಷ್ಕಪರ್ದ ಅನ್ನೋದಕ್ಕೆ 4 ಕೈಗಳುಳ್ಳವಳು ಅನ್ನೋ ಅರ್ಥವನ್ನು ಇಟ್ಕೊಳ್ಬಹುದು. ಚತುಷ್ಕಪರ್ದ ಯಾ ದೇವಿ ಚತುಷ್ಕಪರ್ದ, ಯಾವ ಲಕ್ಷ್ಮೀದೇವಿಗೆ 4 ಕೈಗಳಿವೆಯೋ ಇವಳು ಎಂತಹವಳು? ಚತುರಾಸ್ಯಾದಿಭಿ ಸ್ತುತ. ಚತುರಾಸ್ಯ ಅಂತಂದು ಹೇಳಿದ್ರೆ 4 ಮುಖಗಳುಳ್ಳಂತಹ ಬ್ರಹ್ಮದೇವರು, ಆದಿಭಿ ಅವರೇ ಮೊದಲಾದವರಿಂದ ಸ್ತುತಳಾದವಳು, ಸ್ತೋತ್ರಕ್ಕೆ ವಿಷಯಳಾದವಳು. ಅಷ್ಟೇ ಅಲ್ಲ, ಚತುರ್ವೇದೋದಿತ ಗುಣಾಹ, ಚತುರ್ವೇದಗಳಿಂದಲೂ ಪ್ರತಿಪಾದ್ಯಳಾಗಿದ್ದಾಳೆ. ಚತುರ್ವೇದ ಪ್ರತಿಪಾದ್ಯಳಾಗಿದ್ದಾಳೆ ಅಂತನ್ನೋದಕ್ಕೆ ಸಕಲ ವೇದಗಳು ಕೂಡ ಪರಮಾತ್ಮ ಪರ ಹೇಗೋ ಹಾಗೆ ಲಕ್ಷ್ಮಿಯನ್ನು ವಾಯುದೇವರನ್ನೂ ಪ್ರತಿಪಾದನೆ ಮಾಡುತ್ತೆ. ಕೆಲವು ಸೂಕ್ತಗಳನ್ನು ಬಿಟ್ಟು ಉಳಿದ ಕೆಲವು ಎಲ್ಲ ಸೂಕ್ತಗಳು ಕೂಡ ಭಗವಂತನನ್ನ, ವಾಯುದೇವರನ್ನ ಪ್ರತಿಪಾದನೆ ಮಾಡುತ್ತೆ. ಪರಮಾತ್ಮನನ್ನು ಪ್ರತಿಯೊಂದು ಅಕ್ಷರಗಳು ಪ್ರತಿಪಾದನೆ ಮಾಡುತ್ತೆ. ಹಾಗೆ ಲಕ್ಷ್ಮಿಯು ಕೂಡ ಸಕಲ ವೇದಗಳಿಂದ ಸ್ತುತ್ಯಳಾದವಳು. ಸಾಮವೇದ, ಅಥರ್ವವೇದ, ಋಗ್ವೇದ, ಯಜುರ್ವೇದ ಎಲ್ಲ ವೇದಗಳಿಂದ ಸ್ತುತ್ಯಳಾದವಳು. ಇವಳು ಚತುರಾಸ್ಯಾದಿಭಿಸ್ತುತ ಅಂತಂದು ಹೇಳ್ಬೇಕಾದ್ರೆ ದೊಡ್ಡ ಗುಣ ಇದು. ಚತುರ್ಮುಖ ಬ್ರಹ್ಮನೇ ಮೊದಲಾದವರಿಂದ ಸ್ತೋತ್ರಕ್ಕೆ ವಿಷಯಳಾಗಿದ್ದಾಳೆ ಅಂತಂದು ಹೇಳಿದ್ರೆ ಏನಿದು, ಬ್ರಹ್ಮನಿಂದ ಸ್ತುತಳಾಗಿದ್ದಾಳೆ ಕನ್ನಡದಲ್ಲಿ ಬರ್ಕೊಂಡು ಬಿಡ್ತೇವೆ ಅಷ್ಟೇ. ಬ್ರಹ್ಮನಿಂದ ಸ್ತುತಳಾದವಳು. ನಮಗೆ ಆ ಬ್ರಹ್ಮನ ಉತ್ಪತ್ತಿ ಹೇಗೆ, ಆ ಬ್ರಹ್ಮ ಮಾಡುವ ಕೆಲಸಗಳೇನು, ಅವನ ಪದವಿ ಎಷ್ಟು ದೊಡ್ಡದಾದದ್ದು, ಅವನ ಅಡಿಯಲ್ಲಿ ಯಾವ ಪ್ರಪಂಚ ಇದೆ, ಎಷ್ಟೆಷ್ಟಕ್ಕೆ ಅವನ ನಿಯಾಮಕನಾಗಿದ್ದಾನೆ, ಅವನ ಪರಿಮಾಣ ಎಷ್ಟು, ಅವನ ದಿವಸಗಳೆಷ್ಟು, ಅವನ ಆಯುಷ್ಯ ಎಷ್ಟು, ಇವೆಲ್ಲವನ್ನು ತಿಳಿದುಕೊಂಡಾಗ ಚತುರಾಸ್ಯನಾದಂತಹ ಚತುರ್ಮುಖ ಬ್ರಹ್ಮ ಬಹಳ ದೊಡ್ಡ ವ್ಯಕ್ತಿತ್ವ ಉಳ್ಳದು, ಬಹಳ ದೊಡ್ಡ ತಾರತಮ್ಯದಲ್ಲಿ ಶ್ರೇಷ್ಠನಾದವನು. ಅಂತಹ ಚತುರ್ಮುಖ ಬ್ರಹ್ಮನಿಂದಲೇ ಇವನು ಸ್ತುತ್ಯಳಾಗಿದ್ದಾಳೆ ಅಂತಂದು ಹೇಳಿದರೆ ಎಷ್ಟು ಉನ್ನತವಾದಂತಹ ವ್ಯಕ್ತಿತ್ವ ಇರಬೇಕು. ಚತುರಾಸ್ಯಾದಿಭಿಸ್ತುತ.
ಇಡೀ ಭಾರತ ದೇಶ ಬ್ರಹ್ಮಾಂಡದ ಎದುರುಗಡೆಯಲ್ಲಿ ಸಾಸಿವೆ ಕಾಳಿನಷ್ಟು ಇಲ್ಲ. ಅಷ್ಟು ದೊಡ್ಡ ಬ್ರಹ್ಮಾಂಡಕ್ಕೆ ಅಧಿನಾಯಕನಾದವನು ಚತುರ್ಮುಖ ಬ್ರಹ್ಮದೇವರು. ಬ್ರಹ್ಮದೇವರ ಒಂದು ಹಗಲಿಗೆ 1000 ಚತುರ್ಯುಗಗಳು ಬೇಕು. ಒಂದು ಚತುರ್ಯುಗ ಅಂತ 43 ಲಕ್ಷ ವರ್ಷಗಳಷ್ಟಾಗತ್ತೆ. ಅಂತ ಆಗತ್ತ. ಇಂತಹ 100 ವರ್ಷಗಳು ಬ್ರೇಕ್ ಆಗ್ತಾ ಇದೆ ಗುರುಗಳೇ. ಹೌದು, ತುಂಬಾ ಬ್ರೇಕ್ ಆಗ್ತಾ ಇದೆ. ಹೌದು, ತುಂಬಾ ಬ್ರೇಕ್ ಆಗ್ತಾ ಇದೆ. ಒಂದೇ ನಿಮಿಷ. ಈಗ ಸರಿ ಕೇಳಿಸ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ ಅನ್ಸುತ್ತೆ. ಕೇಳಿಸ್ತಾ ಇದೆ. ಈ ಚತುರ್ಮುಖ ಬ್ರಹ್ಮದೇವರ ಒಂದು ಹಗಲಿಗೆ ಇಷ್ಟೆಲ್ಲ ಪರಿಮಾಣ ಇದೆ. ಒಂದು ಹಗಲಿನಲ್ಲಿ 14 ಜನ ಇಂದ್ರರು, 14 ಜನ ಮನುಗಳು, 14 ಜನ ಪ್ರಜಾಪತಿಗಳು, ನಮ್ಮಂತಹ ಅಸಂಖ್ಯಾತರಾದಂತಹ ಜೀವರಾಶಿಗಳು ಹುಟ್ಟಿ ನಾಶವಾಗಿ ಹೋಗ್ತಾರೆ. ನಮ್ಮೆಲ್ಲರ ಹಣೆ ಬರಹವನ್ನು ಬರೆದು ಎಲ್ಲೆಲ್ಲಿ ಯಾವ ಗತಿಯಲ್ಲಿ ಕೂಡಬೇಕು ಅಂತ ಹೇಳುವವರು ಬ್ರಹ್ಮದೇವರು. ಇಂತಹ ಬ್ರಹ್ಮದೇವರಿಂದ ಸ್ತುತಳಾಗಿದ್ದಾಳೆ ಲಕ್ಷ್ಮೀದೇವಿ. ಯಾಕೆ ಗೊತ್ತೋ? ಲಕ್ಷ್ಮೀದೇವಿಯ ಕಣ್ಣೆದುರಿನಲ್ಲಿ ಇಂತಹ ಬ್ರಹ್ಮರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದು ಹೋಗಿದ್ದಾರೆ. ನಮ್ಮಂಥವರಲ್ಲ. ಈ ಚತುರ್ಮುಖ ಬ್ರಹ್ಮದೇವರಂತಹ ಬ್ರಹ್ಮರು ಕೋಟಿ ಕೋಟಿ ಸಂಖ್ಯೆಯಲ್ಲಿ ಬಂದು ಹೋಗಿದ್ದಾರೆ. ಅಸಂಖ್ಯಾತರಾದಂತಹ ಅನಂತ ಕೋಟಿ ಬ್ರಹ್ಮರು ಬಂದು ಹೋಗಿದ್ದಾರೆ. ಅಸಂಖ್ಯಾತರಾದ ಅನಂತ ಕೋಟಿ ಬ್ರಹ್ಮರು ಬರುವವರಿದ್ದಾರೆ. ಅದರಿಂದ ಚತುರ್ಮೂರ್ತಿ ಈ ಚತುರಾಸ್ಯಾದಿಭಿಸ್ತುತ, ಚತುರಾಸ್ಯನಾದಂತಹ ಬ್ರಹ್ಮದೇವರಿಂದ ಸ್ತುತಿಸಲ್ಪಟ್ಟಿದ್ದಾರೆ ಅನ್ನುವಂಥದ್ದು ಸಾಮಾನ್ಯವಾದ ವಿಷಯ ಅಲ್ಲ, ದೊಡ್ಡದಾದ ಗುಣ ಅದು. ಅಷ್ಟೇ ಅಲ್ಲ, ಚತುರ್ವೇದೋದಿತ ಗುಣಾಹ, 4 ವೇದಗಳಲ್ಲೂ ಇವಳು ಪ್ರತಿಪಾದ್ಯಳಾಗಿದ್ದಾಳೆ. ಆ ವೇದವನ್ನ ಬಾಯ್ಪಾಠ ಮಾಡೋದು ಅಥವಾ ವೇದಗಳನ್ನ ಪಾರಾಯಣ ಮಾಡಿ 1 ವರ್ಷದಲ್ಲಿ ಮುಗಿಸಿ ಬಿಡಬಹುದು. ಆದ್ರೆ ವೇದವನ್ನ ಅಧ್ಯಯನ ಮಾಡಿದ ಎಷ್ಟು ಜನರಿಗೆ ಆ ವೇದದ ಅರ್ಥ ಗೊತ್ತಿದೆ? ಕೋಟಿ ಜನ ಓದಿದ್ರೆ ಒಬ್ಬರಿಗೆ ಗೊತ್ತಿರಬಹುದಷ್ಟು. ತಿಳ್ಕೊಂಡವರಲ್ಲೂ ಕೂಡ ಯಾರಿಗೆ ಸರಿಯಾಗಿ ಗೊತ್ತಿರತ್ತೆ? ಕೆಲವು ಜನರಿಗೆ. ಸರಿಯಾಗಿ ತಿಳ್ಕೊಂಡವರು ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಸಿಗ್ತಾರೆ. ಅಂತಹ ಯಾವ ವೇದಗಳ ಒಂದು ಮಂತ್ರದ ಅರ್ಥವನ್ನೇ ನಮಗೆ ಸರಿಯಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ವೋ ಅಂತಹ ಇಡೀ ಜೀವನ ಪೂರ್ತಿಯಾಗಿ ಓದಿದರೂ 1 ಬಾರಿ ಓದಿ ಮುಗಿಸಲಿಕ್ಕೆ ಆಗದೇ ಇರುವಂತಹ ಅನಂತ ವೇದಗಳಿವೆ. ಆ ವೇದಗಳಿಂದ ಪ್ರತಿಪಾದ್ಯಳಾಗಿದ್ದಾಳೆ ಅಂತಂದು ಹೇಳಿದ್ರೆ ಅವಳ ಗುಣಗಳು ಎಷ್ಟು ವಿಸ್ತಾರವಾಗಿರ್ಬೇಕು, ಎಷ್ಟು ಅಮೋಘವಾದ ವ್ಯಕ್ತಿತ್ವ ಇರಬೇಕು. ಅಷ್ಟೇ ಅಲ್ಲ, ಚತುರ್ಮೂರ್ತೇರ್ ಹರೇ ಪ್ರಿಯ, ಚತುರೂಪಿಯಾದ ವಾಸುದೇವ, ಪ್ರದ್ಯುಮ್ನ, ಸಂಕರ್ಷಣ, ಅನಿರುದ್ಧ 4 ರೂಪಿಯಾದಂತಹ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರಳಾದವಳು. ಎಷ್ಟು ಪ್ರೀತಿ ಪಾತ್ರಳಾಗಿದ್ದಾಳೆ ಅಂತಂದ್ರೆ ತನ್ನ ಮನೆ ಒಳಗಡೆ ಅಲ್ಲ, ತನ್ನ ತೊಡೆ ಮೇಲಲ್ಲ, ತನ್ನ ಹೃದಯದಲ್ಲೇ ಇವಳನ್ನು ಇಟ್ಕೊಂಡಿದ್ದಾನೆ. ಅಷ್ಟು ಪ್ರಿಯಳಾದವಳು. ಅದಕ್ಕಿಂತ ಬೇರೆಯದ್ದಾದ ಗುಣ ಇನ್ನೇನು ಬೇಕು? ಚತುರ್ಮೂರ್ತೇರ ಹರೇ ಪ್ರಿಯ, ಚತುರ್ರೂಪಿಯಾದಂತಹ ಪರಮಾತ್ಮನ ಅತ್ಯಂತ ಪ್ರೀತಿ ಪಾತ್ರಳಾದವಳು ಲಕ್ಷ್ಮೀದೇವಿ. ಅದನ್ನ ಹೇಳ್ತಾ ಇದ್ದಾರೆ. ಚತುಷ್ಕಪರ್ದ, 4 ಕೈಗಳುಳ್ಳವಳಾಗಿದ್ದಾಳೆ. ಅಂದ್ರೆ 4 ಕೈಗಳಿಂದ ಅಭೀಷ್ಟವನ್ನು ಕೊಡ್ಲಿಕ್ಕೆ ಅಂತ ಸನ್ನದ್ಧಳಾಗಿ ನಿಂತಿದ್ದಾಳೆ. ನಾವ್ ಇಸ್ಕೊಳಿಕ್ ತಯಾರಾಗಿರ್ಬೇಕು. ಲಕ್ಷ್ಮೀದೇವಿ ಕೊಡುವಂತಹ ವರಗಳು ಯಾವುದು ಅಂತಂದ್ರೆ ಕ್ಷುಲ್ಲಕವಾದಂತಹ
ಏನ್ ಬೇಕಾದ್ರೂ ಕೊಡ್ತಾಳೆ ಅವಳು. ಮನೆ ಕೇಳಿದ್ರೆ ಮನೆ ಕೊಡ್ತಾಳೆ, ಈ ಜನ್ಮಕ್ ಬೇಕಾದಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಕೊಡು ಅಂತಂದ್ರೆ ಅಷ್ಟನ್ನು ಕೊಡ್ತಾಳೆ. ಯಾವ ಯಾವ ಜನ್ಮದಲ್ಲೂ ಕರಗದೆ ಇರುವಂತಹ ಜ್ಞಾನದ ಸಂಪತ್ತನ್ನು ಕೊಡು ಅಂತಂದ್ರೆ ಮತ್ತೂ ಸಂತೋಷದಿಂದ ಕೊಡ್ತಾಳೆ. ಲಕ್ಷ್ಮಿಯ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ನಾವೆಲ್ಲರೂ ಅದನ್ನ. ಈ ಯಾವ ಸಂಪತ್ತನ್ನ ಕೊಟ್ರೂ ಅದು ಈ ಜನ್ಮಕ್ಕೆ ಮಾತ್ರ ಸಂಬಂಧಪಟ್ಟದ್ದು. ಪ್ರತಿಯೊಂದು ಜನ್ಮದಲ್ಲೂ ನಮಗೆ ಉಳಿದುಕೊಂಡು ಬರುವಂತಹ ಭಗವದ್ ಜ್ಞಾನವನ್ನ, ಆ ಜ್ಞಾನವೆಂಬಂತಹ ದೊಡ್ಡ ಸಂಪತ್ತನ್ನ ಕೊಡುವ ಅಧಿಕಾರ ನಿನಗಿದೆ ಅಲ್ಲ, ನೀನು ಆ ಸಂಪತ್ತನ್ನ ಕೊಡು. ಅದನ್ನ ಚತುಷ್ಕಪರ್ದ ಯಾದೇವಿ ಚತುರಾಸ್ಯಾದಿಭಿಸ್ತುತ. ಚತುರ್ಮುಖ ಬ್ರಹ್ಮದೇವರು, ರುದ್ರದೇವರು ಎಂತೆಂತಹ ದೊಡ್ಡ ದೊಡ್ಡ ಪರಾಕ್ರಮವುಳ್ಳಂತಹ ದೇವತೆಗಳವರು. ತಾರತಮ್ಯದಲ್ಲಿ ಅತ್ಯಂತ ಹಿರಿದಾದ ತಾರತಮ್ಯದಲ್ಲಿರೋರು. ಅಂತಹ ತಾರತಮ್ಯದಲ್ಲಿರುವಂತಹ ವ್ಯಕ್ತಿಗಳಿಂದಲೂ ಸ್ತುತ. ಅಂಬರಣಿ ಸೂಕ್ತದಲ್ಲಿ ಹೇಳ್ತಾರೆ, ಯಂ ಕಾಮ ಏತಂತ ಮುಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಮೃಷಿಂ ತಂ ಸುಮೇಧಾಂ. ಯಾರನ್ನ ಬೇಕೋ ಅವರನ್ನ ಬ್ರಹ್ಮ ಪದವಿಗೆ ತಂದು ಕೂಡಿಸ್ತೇನೆ. ಉಗ್ರ ಪದವಿ ರುದ್ರದೇವರ ಪದವಿಗೆ ಅವರನ್ನ ಕರೆದುಕೊಂಡು ಬಂದು ಕೂಡಿಸ್ತೇನೆ. ಋಷಿಗಳನ್ನಾಗಿ ಮಾಡ್ತೇನೆ, ಒಳ್ಳೆ ಬುದ್ಧಿವಂತರನ್ನಾಗಿ ಮಾಡ್ತೇನೆ. ಇದು ಲಕ್ಷ್ಮೀದೇವಿ ಮಾಡಿದ ಪ್ರತಿಜ್ಞೆ. ಯಾರನ್ನ ಯಾವ ಪದವಿಗೆ ಬೇಕಾದ್ರೂ ಬಂದು ಕೂಡಿಸುವ ತಾಕತ್ತು ನನ್ನಲ್ಲಿದೆ. ನನಗೆ ಈ ತಾಕತ್ತನ್ನ ಕೊಟ್ಟವನು ಸಮುದ್ರದ ಮಧ್ಯದಲ್ಲಿರುವಂತಹ ನನ್ನ ಪತಿಯಾದ ನಾರಾಯಣ ಅಂತ ಹೇಳ್ತಾಳೆ. ಅಂದ್ರೆ ಇಂತಹ ಇಡೀ ಬ್ರಹ್ಮಾಂಡವನ್ನ ನಿಯಮನ ಮಾಡುವಂತಹ ಬ್ರಹ್ಮದೇವರ ಪದವಿಯನ್ನ ನನ್ನ ಇಚ್ಛೆಗೆ ಅನುಗುಣವಾಗಿ ಬದಲಾಯಿಸಬಲ್ಲೆ ಅಂತ ಹೇಳುವ ಸಾಮರ್ಥ್ಯ ಉಳ್ಳವಳು ಲಕ್ಷ್ಮೀದೇವಿ. ರುದ್ರದೇವರ ಪದವಿಯನ್ನು ಕೊಡಬಲ್ಲೆ ಅಂತ ಹೇಳುವ ಸಾಮರ್ಥ್ಯ ಇರುವವಳು ಲಕ್ಷ್ಮೀದೇವಿ. ಅಂಥ ಲಕ್ಷ್ಮೀದೇವಿಯು ಈ ಚತುರಾಸ್ಯಾದಿಭಿಸ್ತುತ. ಅಷ್ಟೇ ಅಲ್ಲ, ಚತುರ್ವೇದೋದಿತ ಗುಣ, 4 ವೇದಗಳಿಂದಲೂ ಇವಳ ಗುಣಗಳು ಪ್ರತಿಪಾದಿತವಾಗಿದೆ. ಚತುರ್ಮೂರ್ತೇರ ಹರೇ ಪ್ರಿಯ, 4 ರೂಪಗಳುಳ್ಳ ಪರಮಾತ್ಮನಿಗೆ ಅತ್ಯಂತ ಪ್ರೀತಿ ಪಾತ್ರಳಾಗಿದ್ದಾಳೆ. ಅಂತಹ ನಿಮ್ಮನ್ನ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ಕೊಂಡಿರೋಣ. ನಾಳೆ ಕೊನೆ 2 ಶ್ಲೋಕಗಳನ್ನ ಮಾಡಿ ಮುಗಿಸ್ಕೊಳ್ಳೋಣ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು.